ಜೋಡೆತ್ತು ಕಣೋ, ಜೀವನ ಸಮವಾಗಿ ಎಳಿಬೇಕು ಕಣೋ. ಒಡ ಹುಟ್ಟು ಒಂದೇ ಸಾರಿನೋ, ನಾವು ಒಟ್ಟಾಗೆ ಬಾಳ್ಬೇಕು ಕಣೋ. ನೋಡಿ ವರ ಕಲಿಬೇಕಪ್ಪ, ಕಣ್ಣಾಕಿ ಹೊಟ್ಟೆ ಕಿಚ್ಚ ಪಡ್ಬ್ಯಾಡ್ರಪ್ಪ. ಇಂಥವ್ರು ಭೂಮಿ ಮ್ಯಾಲೆ ಇರ್ಬೇಕಪ್ಪ ಸ್ವಾಮಿ, ಇಂಥವ್ರು ಭೂಮಿ ಮ್ಯಾಲೆ ಇರ್ಬೇಕಪ್ಪ. ಆಕಾಶ ಭೂಮಿ ಸುತ್ತಿ ಏಳೇಳು ಬೆಟ್ಟ ಹತ್ತಿ ನಿಮ್ಮಂತವ್ರು ನೋಡಿಲ್ಲ ಕಂಡ್ರೋ. ರೈತರ ಸಮಾಧಿ ಮೇಲೆ ಮಾಡ್ತಾ ಇರುವಂತದ್ದು. ನಾನು ರಾಜ್ಯದ ಜನತೆಗೂ ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ. ನಾನು ನಿನ್ನೆ ಆನೆಕಲ್ಗೂ ಹೋಗಿದ್ದೆ. ಎಲ್ಲಿ ಅವರು ಸ್ಟೇಡಿಯಂ ಮಾಡ್ತಾ ಇದಾರಲ್ಲ, ಅಲ್ಲಿ ನಾನು ಹೋಗಿ ಬಂದಿದ್ದೀನಿ. ನನಗೆ ಅಲ್ಲಿ 1996ನೇ ಇಸ್ವಿಯಲ್ಲಿ ಈ ಲೇಔಟ್ ಮಾಡಿರೋದು. ಯಾವುದು? ಆನೆಕಲ್ದು ಸೂರ್ಯ ಸಿಟಿ ಫೇಸ್ 1, ಫೇಸ್ 2, ಫೇಸ್ 3 ಮನೆ ತೋರಿಸ್ಬಿಡ್ರಿ. ಒಂದು 10 ಮನೆ ತೋರಿಸ್ಬಿಟ್ರಿ. ಮನೆನೇ ಕಟ್ಟಿಲ್ಲ ಯಾರು. 99% ಯಾರು ಮನೆನೇ ಕಟ್ಟಿಲ್ಲ. 96ನೇ ಇಸ್ವಿ ಎಷ್ಟು ವರ್ಷ ಆಯ್ತು? 20 ವರ್ಷ ಮೇಲೆ ಆಯ್ತು. 20 ವರ್ಷ ಆದ್ರೂ ಕೂಡ ಯಾರು ಮನೆನೇ ಕಟ್ಟಿಲ್ಲ. ಸೈಟ್ಗಳು ಖಾಲಿ ಎಲ್ಲ. 30 ವರ್ಷ ಆಗೈತೆ. ಎಲ್ಲ ಮಾರಾಟ ಅಂದ್ರೆ ಸೈಟ್ಗಳನ್ನ ಲಾಭಕ್ಕೆ ಮಾರಾಟ ಮಾಡ್ಕೊಳಕ್ಕೆ ಅಲಾಟ್ ಮಾಡ್ಕೊಂಡಿದ್ದಾರೆ. ನಾವು BDA ಇರ್ಬೋದು, ಹೌಸಿಂಗ್ ಬೋರ್ಡ್ ಇರ್ಬೋದು, ಯಾರು ಕೊಡೋದು? ಯಾರು ಮನೆ ಕಟ್ಕೊಳಕ್ಕೆ ಜಾಗ ಇಲ್ಲ, ಮನೆ ಕಟ್ಲಿ ಅಂತ ಕೊಡೋದು ಅವ್ರಿಗೆ, ಸೇಲ್ ಮಾಡ್ಕೊಳೋರಿಗಲ್ಲ. ಈಗ ಎಂಟೈರ್ ಸೂರ್ಯ ಸಿಟಿ 95% 30 ವರ್ಷ ಆದ್ರೂ ಯಾರು ಮನೆ ಕಟ್ಟಿಲ್ಲ. ಈಗ ನೀವು ಬಿಡದಿ ಮಾಡಕ್ ಹೋಗಿದ್ದೀರಾ, ಯಾರು ಮನೆ ಕಟ್ತಾರಪ್ಪ ಬಿಡದಿಯಲ್ಲಿ ಹೇಳಿ? ಅದು ರಿಯಲ್ ಎಸ್ಟೇಟೇ. ಅಲ್ಲಿ ಯಾಕೆ ಬಿಡದಿ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ DK ಶಿವಕುಮಾರ್ ಅಂದ್ರೆ, ಅಲ್ಲಿ ಚಿನ್ನದ ಗಣಿ ಇದೆ. ಚಿನ್ನದ ಗಣಿ ಇದೆ. 3000 ಎಕರೆ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ. ಓಸಿಯಾಗಿ ಬಂದ್ಬಿಡ್ತೈತೆ, ಅದು ಫ್ರೀಯಾಗಿ ಬರ್ತೈತೆ. 3000 ಎಕರೆ ಅಂದ್ರೆ ಫ್ರೀಯಾಗಿ ಬರ್ತೈತಲ್ಲ, ದುಡ್ಡು ಹೊಡಿಯೋದು ಅಷ್ಟೇ. ಅದು ದುಡ್ಡು ಹೊಡಿಯೋ ಸ್ಕೀಮ್. ಅದರಿಂದ ಅದು ರೈತರ ಸಮಾಧಿ ಮೇಲೆ. ಅಲ್ಲೆಲ್ಲ ಬೆಳೀತಾ ಇರೋದೆಲ್ಲ ತೆಂಗು, ರೇಷ್ಮೆ, ಹಾಲು. ಮೇವು ಬಂದ್ರೆ ಹಾಲು ಸಿಗ್ತೈತೆ. ರೇಷ್ಮೆ ಸೊಪ್ಪು ಬೆಳೆದ್ರೆ ರೇಷ್ಮೆ ಉತ್ಪತ್ತಿ ಆಗ್ತೈತೆ. ಸುಮಾರು 8-10 ಸಾವಿರ ಎಕರೆ ಅಲ್ಲಿ ಮಾಡ್ತಾ ಇದ್ದೀರಲ್ಲ, ಅದು ರೈತರ ಸಮಾಧಿ ಮೇಲೆ ಮಾಡ್ತಾ ಇರುವಂತ ಒಂದು ಕೆಲಸ. ಇದು ಕೂಡಲೇ ರದ್ದಾಗಬೇಕು. ನಾವು ಈಗಾಗಲೇ ಹೇಳಿದಿರಿ. ಉಡುಪಿ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದೇನೆ. 26ನೇ ತಾರೀಕು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ HS ಆಚಾರ್ಯ ಸಭಾಂಗಣದಲ್ಲಿ ಮಹಿಳಾ ಸ್ಪಂದನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಎಲ್ಲ ಜಿಲ್ಲಾ ಆಡಳಿತ ಅಧಿಕಾರಿಗಳ ಸಮ್ಮುಖದಲ್ಲಿ ಮಹಿಳೆಯರ ಸಮಸ್ಯೆಗೆ ಸ್ಪಂದಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸದುದ್ದೇಶವನ್ನು ಉಡುಪಿ ಜಿಲ್ಲೆಯ ಮಹಿಳೆಯರು ಪಡ್ಕೋಬೇಕು ಅಂತ ಹೇಳಿ ನಿಮ್ಮಲ್ಲೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಕಣ್ಣ ಹನಿಗಳು ನಗುತ್ತಿ